ನನಗೆ ಬಹಳ ಆಶ್ಚರ್ಯ ಆಯ್ತು, ಏನಪ್ಪ ನಾರಾಯಣ ಸ್ವಾಮಿ ಅವರು ಈ ಶೋಷಿತ ವರ್ಗದ ಬಗ್ಗೆ, ಈ ದಲಿತರ ಬಗ್ಗೆ, ಯಾರ್ಯಾರು ಸಮಾಜ ಬಹಿಷ್ಕಾರ ಆಗ್ತಾ ಇದ್ರು, ಯಾವ ರೀತಿ ಅವರು ಅವರ ತನ್ನ ಬಾರ್ಬರ್ ಶಾಪದವರು ಯಾವ ರೀತಿ ಅನುಭವಗಳನ್ನೆಲ್ಲ ನನ್ನ ಹತ್ರ ಹಂಚ್ಕೊಳ್ತಾ ಇದ್ರು. ಅಂತ ನಾರಾಯಣ ಸ್ವಾಮಿ ಅವರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು 2012-13 ಅವರು ರೈಲ್ವೆ ಮಂತ್ರಿ ಆದಂಥ ಸಮಯದಲ್ಲಿ ನನ್ನನ್ನು ಕರೆದಿದ್ರು. ನನ್ನನ್ನು ಮತ್ತೆ ನಾರಾಯಣ ಸ್ವಾಮಿ ಅವ್ರನ್ನ ಕರೆದ್ಬಿಟ್ಟು ನಮ್ಮಿಬ್ಬರಿಗೂ ಚೇರ್ಮನ್ ಮಾಡ್ತೀನಿ ಅಂತ ಹೇಳಿದ್ರು ಖರ್ಗೆ ಸಾಹೇಬರು. ನನಗೆ ಒಂದು ಬೋರ್ಡ್ಗೆ ಮತ್ತೆ ನಾರಾಯಣ ಸ್ವಾಮಿ ಅವರಿಗೆ. ನಾನು ಅವಾಗ ಹೇಳಿದೆ, ಇಲ್ಲ ಸರ್, ನಾನು ಯಾವುದೇ ಬೋರ್ಡ್ ಚೇರ್ಮನ್ಗಳನ್ನು ಆಗೋದಿಲ್ಲ, ನಾನು ಪಕ್ಷದಲ್ಲಿ ಉಳ್ಕೊಳ್ತೀನಿ, ಪಕ್ಷದಲ್ಲಿ ನನಗೆ ಅಧಿಕಾರ ಬೇಕು, ಪಕ್ಷದಲ್ಲಿ ಯಾವುದಾದ್ರೂ ಅಧಿಕಾರ ಬೇಕು ಅಂತ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ. ನಾರಾಯಣ ಸ್ವಾಮಿ ಅವರಿಗೆ ಗ್ರಿವೆನ್ಸ್ ಸೆಲ್ಗೆ, ಭಾರತೀಯ ರೈಲ್ವೆ ಬೋರ್ಡಿನ ಗ್ರಿವೆನ್ಸ್ ಸೆಲ್ಗೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅದು ಎಂಪ್ಲಾಯೀಸ್ ಅಸೋಸಿಯೇಷನ್ ಗ್ರಿವೆನ್ಸ್ ಸೆಲ್, ರೈಲ್ವೆ ಅಮ್ಯುನಿಟೀಸ್ ಅಂಡ್ ಗ್ರಿವೆನ್ಸ್ ಸೆಲ್ಗೆ ಅವ್ರನ್ನ ಮಾಡ್ತಾರೆ. ಇದು ಯಾರಿಗೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಎಕ್ಸ್ ಮಿನಿಸ್ಟರ್ಸ್ ಅಥವಾ ಎಕ್ಸ್ ಎಂ ಪಿಗಳಿಗೆ ಇರುವಂತಹ ಸ್ಥಾನಮಾನವನ್ನ ಅವ್ರಿಗೆ ಕೊಡ್ತಾರೆ. ಇವ್ರ ಆಫೀಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ರೈಲ್ವೆ ಭವನದಲ್ಲಿರುತ್ತೆ. ಎಲ್ಲಿ ರೈಲ್ವೆ ಮಂತ್ರಿಗಳು ಇರ್ತಾರೋ ಅಂತಹ ಸ್ಥಳದಲ್ಲಿ ಇವರಿಗೆ ಆಫೀಸನ್ನು ಕೊಡ್ತಾರೆ. ಅಂತಹ ಒಂದು ಪ್ರಾಮುಖ್ಯತೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ನಾರಾಯಣ ಸ್ವಾಮಿ ಅವರಿಗೆ ಕೊಡ್ತಾರೆ. ಇಡೀ ದೇಶದಾದ್ಯಂತ ಓಡಾಡ್ತಾ ಇದ್ರು. ನಾನು ನಾರಾಯಣ ಸ್ವಾಮಿ ಅವ್ರ ಹತ್ರ ಮನವಿ ಮಾಡ್ಕೊಳ್ಳೋದು, ಅವಾಗ ತಾವು ಖರ್ಗೆ ಅವ್ರ ಬಗ್ಗೆ, ಖರ್ಗೆ ಅವರ ಕುಟುಂಬದ ಬಗ್ಗೆ ನಮ್ಮಲ್ಲಿ ಏನು ಹೇಳ್ತಾ ಇದ್ರು ಅಂತ ನೀವು ನೆನಪು ಮಾಡ್ಕೊಳ್ಳಿ. ನಿಮಗೆ ರಾಜಕೀಯವಾಗಿ ಇವತ್ತು ಯಾರ್ಯಾರೋ ಹೆಸರು ಹೇಳ್ತಾ ಇದ್ದೀರಲ್ಲ, ನಿಮಗೆ ಅಖಿಲ ಭಾರತ ಮಟ್ಟದಲ್ಲಿ ಇವತ್ತು ಆ ಸ್ಥಾನಮಾನವನ್ನು ಕೊಟ್ಟವರು ಯಾರು ಅನ್ನೋದನ್ನ ನೀವು ನೆನಪು ಮಾಡ್ಕೊಳ್ಬೇಕು. ನಂತರ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬಂದ ಕೂಡಲೇ ಅವರನ್ನ ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರನ್ನ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಾಡ್ತಾರೆ. ಬಹುಶಃ ಅವತ್ತು ಎಲ್ಲರೂ ಖರ್ಗೆ ಸಾಹೇಬ್ರು ಹೇಳ್ತಾರೆ, ಅದೇನು ಒಬ್ಬೊಬ್ರಿಗೆ 2 ಸಲ ಒಂದು ಅಖಿಲ ಭಾರತ ಮಟ್ಟದಲ್ಲಿ ಸ್ಥಾನವನ್ನು ಕೊಡ್ತಿದ್ದೀರಾ, ಮತ್ತೊಂದು ನೀವು ರಾಜ್ಯ ಮಟ್ಟದಲ್ಲಿ ಕೊಡ್ತಾ ಇದ್ದೀರಾ ಅಂತ ಹೇಳಿ ಅದೆಲ್ಲ ಮೆಟ್ಟಿ ಖರ್ಗೆ ಸಾಹೇಬರು ಅವರಿಗೆ ಸಹಕಾರವನ್ನು ಮಾಡಿದ್ದಾರೆ. ಇವತ್ತು ಅಂತಹ ವ್ಯಕ್ತಿ ತಾನು ಸ್ವಂತ ಯಾವುದೇ ಒಂದು ಬುದ್ಧಿಯನ್ನು ಉಪಯೋಗಿಸದೆ ಯಾರದೋ ಮಾತು ಕೇಳಿ ಇವತ್ತು ಖರ್ಗೆ ಸಾಹೇಬರಿಗೆ ವಿರೋಧವನ್ನ ಅವರ ಕುಟುಂಬಕ್ಕೆ ಯಾರು ಮಾಡಬಹುದು ಅನ್ನೋದಕ್ಕೆ ಇವತ್ತು ಬಲಿಪಶು ಆಗ್ತಾ ಇದ್ದಾರೆ ಅನ್ನೋದನ್ನ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಇವತ್ತು ನಾರಾಯಣ ಸ್ವಾಮಿ ಅವರೇ, ತಾವು ಖರ್ಗೆ ಸಾಹೇಬರ ಮನೆಯಲ್ಲಿ ಖರ್ಗೆ ಸಾಹೇಬರಿಗೆ ಅವ್ರು ತಾವು ಮಾಡಿದ ಉಪಕಾರಗಳೇನು, ಅವ್ರ ಮನೆಗೆ ಎಷ್ಟು ಸಲ ಭೇಟಿ ಮಾಡ್ತಾ ಇದ್ರು ಅನ್ನೋದನ್ನ ನೀವು ನೆನಪು ಮಾಡ್ಕೊಳ್ಬೇಕೇ ಹೊರತು ರಾಜಕೀಯ ಕುರ್ಚಿ ಆಸೆಗೋಸ್ಕರ ಒಂದು ಹಿಂದ್ಗಡೆಯಿಂದಾಗಲಿ ಮುಂದ್ಗಡೆಯಿಂದಾಗಲಿ ಮಾತಾಡೋದು ಒಳ್ಳೇದಲ್ಲ ಅನ್ನೋದನ್ನ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ತಾವೇನ್ ಮಾಡಿದ್ರೆ ಇವತ್ತು ಗ್ಲಾಸಿನ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಕಲ್ಲನ್ನು ಹಾಕಿದ್ದೀರಾ ಇವತ್ತು.